ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು? ಪೆಸಿಫಿಕ್ ಸರೋವರ. ನಕ್ಷತ್ರಗಳ ಬಣ್ಣವು ಕೆಳಗಿನ ಯಾವುದನ್ನು ಅವಲಂಬಿಸಿರುತ್ತದೆ? ತಾಪಮಾನವನ್ನು, ಟೆಂಪರೇಚರನ್ನು. ಇಂಟರ್ಪೋಲ್ನ ಕೇಂದ್ರ ಸ್ಥಾನ ಯಾವುದು? ಲಿಯಾನ್. ನೋಡಿ, ಇಂಟರ್ಪೋಲ್ ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ. ಇದರ ಸ್ಥಾಪನೆ 1923ರಂದು ಆಗುತ್ತದೆ. ಇಂಟರ್ಪೋಲ್ನ ಕೇಂದ್ರ ಕಚೇರಿ ಫ್ರಾನ್ಸ್ನ ಲಿಯಾನ್ನಲ್ಲಿ ಕಂಡುಬರುತ್ತದೆ. ಶಬ್ದ ತರಂಗಗಳು, ಯಾಂತ್ರಿಕ ತರಂಗಗಳು. ಶಬ್ದವನ್ನು ಅಳೆಯುವ ಮಾನಕ್ಕೆ ಡೆಸಿಬಲ್ ಎಂದು ಹೆಸರು. 1 ಮತ್ತು 2 ಎರಡೂ ಕೂಡ ಸರಿ. ಅಂದರೆ ಶಬ್ದ ತರಂಗಗಳು, ಯಾಂತ್ರಿಕ ತರಂಗಗಳು ಸರಿಯಾಗಿದೆ. ಶಬ್ದವನ್ನು ಅಳೆಯುವ ಮಾನಕ್ಕೆ ಡೆಸಿಬಲ್ ಎಂದು ಹೆಸರು, ಇದು ಕೂಡ ಸರಿಯಾಗಿದೆ. ದುಂಡು ಮೇಜಿನ ಸಮ್ಮೇಳನವು ನಡೆದಿದ್ದ ವರ್ಷ ಯಾವುದು? ನೋಡಿ, ಮೊದಲನೇ ದುಂಡು ಮೇಜಿನ ಪರಿಷತ್ತು ನವೆಂಬರ್ 12, 1930ರಂದು ನಡೆಯುತ್ತದೆ. ಎರಡನೇ ದುಂಡು ಮೇಜಿನ ಸಮ್ಮೇಳನ ಸೆಪ್ಟೆಂಬರ್ 7, 1931ರಂದು ನಡೆಯುತ್ತದೆ. ಮೂರನೇ ದುಂಡು ಮೇಜಿನ ಸಮ್ಮೇಳನ ನವೆಂಬರ್ 17, 1932ರಂದು ನಡೆಯುತ್ತದೆ. ಇಲ್ಲಿ ಫಸ್ಟು, ಸೆಕೆಂಡು, ಥರ್ಡು ಅಂತ ಕೇಳಿಲ್ಲ, ದುಂಡು ಮೇಜಿನ ಸಮ್ಮೇಳನ ನಡೆದಿದ್ದ ವರ್ಷ ಅಂತ ಕೇಳಿದರೆ, ಹಾಗಾಗಿ ಆಪ್ಷನ್ ಬಿ, ಸಿ, ಡಿ ಇವನು ಮೂರರಲ್ಲಿ ಯಾವುದನ್ನು ಹಾಕಿದರೂ ಕೂಡ ಸರಿ. ಚಾಳುಕ್ಯರ ಕಾಲದ ದೇವಾಲಯಗಳು ನೋಡಲು ಸಿಗುವ ಪ್ರದೇಶ ಯಾವುದು? ನೋಡಿ, ಬಿ, ಸಿ, ಡಿ ಮೂರು ಕೂಡ. ಐಹೊಳೆ, ಬಾದಾಮಿ, ಪಟ್ಟದಕಲ್ಲು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಈ ಮೂರೂ ಪ್ರದೇಶಗಳಲ್ಲಿ ಚಾಳುಕ್ಯರ ಕಾಲದ ದೇವಾಲಯಗಳು ನೋಡಸಿಗುತ್ತವೆ. ಪ್ರಸಿದ್ಧ ಲಿಂಗರಾಜ ದೇವಾಲಯ ಇರುವ ಸ್ಥಳ ಯಾವುದು? ಲಿಂಗರಾಜ ದೇವಾಲಯ ಇರೋದು ಭುವನೇಶ್ವರ್, ಒಡಿಸ್ಸಾದ ಭುವನೇಶ್ವರ್ ಅಲ್ಲಿ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ? ನೋಡಿ, ಸ್ವಾಮಿ ವಿವೇಕಾನಂದ ಸತ್ಯಶೋಧಕ ಸಮಾಜ ಇದು ಹೊಂದಿಕೆಯಾಗೋದಿಲ್ಲ. ನೋಡಿ, ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜದ ಸ್ಥಾಪಕರು. ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜದ ಸ್ಥಾಪಕರು. ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಪ್ರಾರ್ಥನಾ ಸಮಾಜದ ಸ್ಥಾಪಕರು. ಆದರೆ ಸತ್ಯಶೋಧನಾ ಸಮಾಜದ ಸ್ಥಾಪಕರು ಜ್ಯೋತಿಬಾ ಫುಲೆ. ಬುದ್ಧ ಪ್ರಥಮ ಪ್ರವಚನ ನೀಡಿದ ಸ್ಥಳ ಯಾವುದು? ಸಾರನಾಥ. ತಂಬಾಕಿನಲ್ಲಿರುವ ಹಾನಿಕಾರಕ ವಸ್ತು ಯಾವುದು? ತಂಬಾಕಿನಲ್ಲಿ ಕಂಡುಬರುವ ಹಾನಿಕಾರಕ ವಸ್ತು ನಿಕೋಟಿನ್. ಇವುಗಳಲ್ಲಿ ಯಾವುದು ಪಳೆಯುಳಿಕೆ ಇಂಧನಗಳಾಗಿರುವುದಿಲ್ಲ? LPG ಇದು ಪಳೆಯುಳಿಕೆ ಇಂಧನ ಅಲ್ಲ. ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಕಲ್ಲಿದ್ದಲು ಇವು ಮೂರು ಕೂಡ ಪಳೆಯುಳಿಕೆ ಇಂಧನಗಳು. ಸಿಗರೇಟ್ ಲೈಟರ್ನಲ್ಲಿ ಬಳಸುವ ಅನಿಲ ಯಾವುದು? ಬ್ಯೂಟೇನ್. ಕರ್ನಾಟಕದ ಕುದುರೆಮುಖವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಕಬ್ಬಿಣದ ಅದಿರಿಗೆ. ಗ್ರೀನ್ ಗೋಲ್ಡ್ ಹಸಿರು ನೋಟವೆಂದು ಕರೆಯಲ್ಪಡುವುದು ಯಾವುದು? ಟೀ. ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್ ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇರುವ ಸ್ಥಳ ಯಾವುದು? ಪಶ್ಚಿಮ ಬಂಗಾಳದ ಬುರ್ನಾಪುರ್ನಲ್ಲಿ ಇದೆ. ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ನಗರ ಯಾವುದು? ಅಹಮದಾಬಾದ್ ನಗರ.
ಮಳೆಯನ್ನು ಉಂಟುಮಾಡುವ ಮೋಡಗಳು ಯಾವುವು? ಕ್ಯುಮುಲಸ್ ಮೋಡಗಳು. ಪ್ರಸ್ತುತ RBI ಗವರ್ನರ್ ಯಾರು? ಸಂಜಯ್ ಮಲ್ಹೋತ್ರಾ ಪ್ರಸ್ತುತ RBI ಗವರ್ನರ್. RBIನ ಮೊದಲನೇ ಗವರ್ನರ್ ಓಸ್ಬೋರ್ನ್ ಸ್ಮಿತ್. ದೇಹದ ಯಾವ ಅಂಗ ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ? ಮೇದೋಜೀರಕ. ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣವಾದವರು ಯಾರು? ಜನರಲ್ ಡಯರ್. ಮಹಾತ್ಮ ಗಾಂಧೀಜಿಯವರು ದಂಡಿ ಯಾತ್ರೆಯನ್ನು ಪ್ರಾರಂಭಿಸಿದ ವರ್ಷ ಯಾವುದು? ಮಾರ್ಚ್ 12, 1930. ರಾಜ ತೋದರಮಲ್ಲನು ಯಾವ ರಾಜನ ಆಸ್ಥಾನದಲ್ಲಿ ಕಂದಾಯ ಮಂತ್ರಿಯಾಗಿದ್ದನು? ಅಕ್ಬರನ ಆಸ್ಥಾನದಲ್ಲಿ. ಪ್ಲಾಸಿ ಕದನ ಯಾವ ವರ್ಷ ನಡೆಯಿತು? 1757ರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ದೌಲ್ ರವರ ನಡುವೆ ಪ್ಲಾಸಿ ಕದನ ನಡೆಯಿತು. ಭಾರತದ ನಾಗರಿಕ ಸೇವೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಲಾರ್ಡ್ ಕಾರ್ನ್ ವಾಲಿಸ್ನನ್ನು. ಭಾರತದ ಯಾವ 2 ಸ್ಥಳಗಳು ವರ್ಷಕ್ಕೆ 1080 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯನ್ನು ಪಡೆಯುತ್ತವೆ? ಚಿರಾಪುಂಜಿ ಮತ್ತು ಮೌಸಿನ್ ರಾಮ್. ರುದ್ರಭಟ್ಟನು ರಚಿಸಿದ ಕೃತಿಯ ಹೆಸರೇನು? ಜಗನ್ನಾಥ ವಿಜಯ. ಗದುಗಿನ ಭಾರತವನ್ನು ಬರೆದವರು ಯಾರು? ಕುಮಾರವ್ಯಾಸ. ಈ ಕೆಳಗಿನವರುಗಳಲ್ಲಿ ಯಾರು ಕರ್ನಾಟಕದ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ್ದರು? ಚಿಕ್ಕದೇವರಾಜ ಒಡೆಯರು. ಕಮಲ್ ಮಹಲ್ ಇರುವ ಸ್ಥಳ ಯಾವುದು? ಹಂಪಿ. ಸಮುದ್ರದಲ್ಲಿ ಮುಳುಗಿರುವ ವಸ್ತುಗಳನ್ನು ಕಂಡುಹಿಡಿಯುವ ಸಾಧನ ಯಾವುದು? ಸೋನಾರ್. ಇವುಗಳಲ್ಲಿ ಮೊದಲ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಕೆಳಗಿನ ಯಾವ ರೋಗಗಳು ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವುದಿಲ್ಲ? ಡೆಂಗ್ಯೂ ಬ್ಯಾಕ್ಟೀರಿಯಾದಿಂದ ಉಂಟಾಗೋದಿಲ್ಲ. ಕಾಲರಾ, ಡಿಫ್ತೀರಿಯಾ, ಟೈಫಾಯ್ಡ್ ಈ 3 ಕೂಡ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗಗಳಾಗಿವೆ. 2024ನೇ ಆಸ್ಕರ್ ಪ್ರಶಸ್ತಿಯನ್ನು ಯಾವ ಅತ್ಯುತ್ತಮ ಚಲನಚಿತ್ರಕ್ಕೆ ಪ್ರದಾನ ಮಾಡಿದ್ದರು? ಓಪನ್ಹೈಮರ್. ವಾಯುವಿನಲ್ಲಿ ಪ್ರಮುಖವಾಗಿ ಇರುವ ಘಟಕ ಯಾವುದು? ಸಾರಜನಕ. ಈ ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಾಗಿರುವುದಿಲ್ಲ? UGC ಇದು ಸಾಂವಿಧಾನಿಕ ಸಂಸ್ಥೆ ಅಲ್ಲ. ಚುನಾವಣಾ ಆಯೋಗ, UPSC, ಅಂತಾರಾಜ್ಯ ಮಂಡಳಿ ಈ 3 ಕೂಡ ಸಾಂವಿಧಾನಿಕ ಸಂಸ್ಥೆಗಳು. ನೋಡಿ, ಅಂತಾರಾಜ್ಯ ಮಂಡಳಿ ಬಗ್ಗೆ ಒಂದು ಇನ್ಫಾರ್ಮೇಷನ್ನು. ಸಂವಿಧಾನದ 263ನೇ ವಿಧಿಯಲ್ಲಿ ಅಂತಾರಾಜ್ಯ ಮಂಡಳಿಯ ಬಗ್ಗೆ ಉಲ್ಲೇಖ ಇದೆ. ಈ ಇಂಟರ್ ಸ್ಟೇಟ್ ಕೌನ್ಸಿಲನ್ನು 1990ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಸ್ಥಾಪನೆಗೆ ಶಿಫಾರಸು ಮಾಡಿದ್ದು ಸರ್ಕಾರೀಯ ಆಯೋಗ. ಈ ಇಂಟರ್ ಸ್ಟೇಟ್ ಕೌನ್ಸಿಲ್ನ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರುತ್ತಾರೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನದ ನೇತೃತ್ವ ವಹಿಸುವವರು ಯಾರು? ಲೋಕಸಭೆಯ ಸ್ಪೀಕರ್. ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವಯೋನಿವೃತ್ತಿ ವಯಸ್ಸು ಎಷ್ಟು?
65. ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆಯಾಗಿದ್ದು ಯಾವಾಗ? 1857ರಲ್ಲಿ. ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಕರೆಯಲ್ಪಡುವವರು ಯಾರು? ಲಾರ್ಡ್ ರಿಪ್ಪನ್. ಮುಸ್ಲಿಂ ಲೀಗ್ ಆರಂಭವಾಗಿದ್ದ ವರ್ಷ ಯಾವುದು? 1906. ಡಿಸೆಂಬರ್ 30, 1906ರಂದು ಮುಸ್ಲಿಂ ಲೀಗ್ ಸ್ಥಾಪನೆಯಾಯಿತು. ಬಂಗಾಳದ ವಿಭಜನೆಯಾಗಿದ್ದು 1905ರಂದು. ಮಾಗೋಡು ಜಲಪಾತದ ಉಗಮ? ಬೇಡ್ತಿ ನದಿ. ಈ ಕೆಳಗಿನವುಗಳಲ್ಲಿ ಜಾಗತಿಕ ತಾಪಮಾನಕ್ಕೆ ಕಾರಣವೇನು? ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ವೇಪರ್. ಈ ಮೂರು ಕೂಡ ಜಾಗತಿಕ ತಾಪಮಾನಕ್ಕೆ ಕಾರಣವಾಗಿವೆ. 1917ರಲ್ಲಿ ಕರ್ನಾಟಕ ಗತವೈಭವ ಬರೆದವರು ಯಾರು? ಆಲೂರು ವೆಂಕಟರಾಯರು. ಬಹಮನಿ ರಾಜ್ಯದ ಸ್ಥಾಪಕರು ಯಾರು? ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ. 1610ರಲ್ಲಿ ಶ್ರೀರಂಗಪಟ್ಟಣವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಮೈಸೂರಿನ ದೊರೆ ಯಾರು? ರಾಜ ಒಡೆಯರ್. ಟೇಬಲ್ ಶುಗರ್ ಯಾವುದು? ಸುಕ್ರೋಸ್. ಸಹಜ ಎಲುಬಿನ ಬೆಳವಣಿಗೆಗೆ ಯಾವ ವಿಟಮಿನ್ನ ಅವಶ್ಯಕತೆ ಇದೆ? ವಿಟಮಿನ್ ಡಿಯ ಅವಶ್ಯಕತೆ ಇದೆ. ಕಾಲಾ ಅಜಾರ್ ಕಾಯಿಲೆ ಯಾವುದರಿಂದ ಬರುತ್ತದೆ? ಪ್ರೋಟೋಜೋವಾದಿಂದ ಬರುತ್ತದೆ. ಯಾವಾಗ ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ಮರುನಾಮಕರಣ ಮಾಡಲಾಯಿತು? ನವೆಂಬರ್ 1, 1973ರಂದು. ರೆವಿನ್ಯೂ ಡಿವಿಷನ್ಸ್. ಕರ್ನಾಟಕದಲ್ಲಿ ಎಷ್ಟು ಕಂದಾಯ ವಿಭಾಗಗಳಿವೆ? ಕರ್ನಾಟಕದಲ್ಲಿ ಎಷ್ಟು ರೆವಿನ್ಯೂ ಡಿವಿಷನ್ಸ್ ಕಂದಾಯ ವಿಭಾಗಗಳಿವೆ? 4. ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮೈಸೂರು. ಕರ್ನಾಟಕದ ಈಗಿನ ಗೃಹ ಮಂತ್ರಿ ಯಾರು? ಡಾಕ್ಟರ್ ಜಿ ಪರಮೇಶ್ವರ್. ಕೆರೆಮನೆ ಟ್ರೂಪ್. ಕೆರೆಮನೆ ಮೇಳ ಯಾವ ಕಲೆಗೆ ಸಂಬಂಧಿಸಿದೆ? ಯಕ್ಷಗಾನ. ಸುಭಾಷ್ ಚಂದ್ರ ಬೋಸ್ರಿಗೆ ನೇತಾಜಿ ಎಂಬ ಬಿರುದು ನೀಡಿದವರು ಯಾರು? ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯನ್ನು ಏನೆಂದು ಆಚರಿಸಲಾಗುತ್ತದೆ? ಹುತಾತ್ಮರ ದಿನ. ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯನ್ನು ಹುತಾತ್ಮ ದಿನ ಎಂದು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಜನವರಿ 30ರಂದು. ಭಾರತದ ಕೋಗಿಲೆ ಎಂದು ಪ್ರಸಿದ್ಧರಾದವರು ಯಾರು? ಸರೋಜಿನಿ ನಾಯ್ಡು. ಆದಿಪುರಾಣದ ಕರ್ತೃ ಯಾರು? ಪಂಪ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು? ಏಪ್ರಿಲ್ 13, 1919ರಂದು. ಭಾರತದ ರಿಸರ್ವ್ ಬ್ಯಾಂಕಿನ ಈಗಿನ ಗವರ್ನರ್ ಯಾರು? ಸಂಜಯ್ ಮಲ್ಹೋತ್ರಾ. ಆಲ್ಫಾನ್ಸೋ ಮಾವಿನ ತವರು ಯಾವುದು? ರತ್ನಗಿರಿ. ವಿಶ್ವದ ಅತ್ಯಂತ ಎತ್ತರದ ಪ್ರಸ್ಥಭೂಮಿ ಯಾವುದು? ಟಿಬೆಟ್ ಪ್ರಸ್ಥಭೂಮಿ. ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ಅಂದರೆ ಅದು ಡೆಕ್ಕನ್. ಭಾರತದ ಅತಿ ಎತ್ತರದ ಪ್ರಸ್ಥಭೂಮಿ ಅಂದರೆ ಅದು ಲಡಾಖ್. ಯಾವ ನಗರದಲ್ಲಿ
ದಕ್ಷಿಣ ಭಾರತದ ಪ್ರಥಮ ಭೂಗರ್ಭ ಮೆಟ್ರೋ ರೈಲು ಸೇವೆಯನ್ನು ಆರಂಭಿಸಲಾಗಿದೆ? ಬೆಂಗಳೂರು. ಕರ್ನಾಟಕದಲ್ಲಿರುವ ಅಣುಸ್ಥಾವರ ಯಾವುದು? ಕರ್ನಾಟಕದ ಕೈಗಾದಲ್ಲಿ ಅಣುಸ್ಥಾವರ ಇದೆ. ಕರ್ನಾಟಕದ ನೂತನ ಲೋಕಾಯುಕ್ತರು ಯಾರು? BS ಪಾಟೀಲ್ ಅಟ್ ಪ್ರೆಸೆಂಟ್ ಕರ್ನಾಟಕದ ಲೋಕಾಯುಕ್ತರು. ಕರ್ನಾಟಕದ ಮೊದಲ ಲೋಕಾಯುಕ್ತರು ಅಂದರೆ AD ಕೌಶಲ್. ಫ್ಲೋಯಂ ಜೀವಕೋಶವು ಎಲ್ಲಿದೆ? ಸಸ್ಯಗಳಲ್ಲಿ ಕಂಡುಬರುತ್ತದೆ. ರಾಜ್ಯಸಭೆಯ ಅಧ್ಯಕ್ಷರು ಯಾರು? ಉಪರಾಷ್ಟ್ರಪತಿಗಳು ಆಗಿರುತ್ತಾರೆ. ಮೊದಲನೇ ಉಪರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್, ಪ್ರಸ್ತುತ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಇವರು ರಾಜ್ಯಸಭೆಯ ಅಧ್ಯಕ್ಷರು. ಭಾರತದ ರಾಷ್ಟ್ರಪತಿಯಾಗಲು ಬೇಕಾದ ಕನಿಷ್ಠ ವಯಸ್ಸೆಷ್ಟು? 35 ವರ್ಷಗಳು. ಯಾವ ವರ್ಷ ಭಾರತ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು? ಡಿಸೆಂಬರ್ 6, 1946ರಂದು. ಭಾರತ ಸಂವಿಧಾನದ 17 ಮತ್ತು 18ನೇ ವಿಧಿಗಳು ಏನನ್ನು ಪ್ರತಿಪಾದಿಸುತ್ತವೆ? ಸಾಮಾಜಿಕ ಸಮಾನತೆ. ನೋಡಿ, 17ನೇ ವಿಧಿ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಹೇಳುತ್ತೆ. 18ನೇ ವಿಧಿ ಬಿರುದುಗಳ ರದ್ದತಿ ಬಗ್ಗೆ ಹೇಳುತ್ತೆ. 19ನೇ ವಿಧಿ ವಾಕ್ ಸ್ವಾತಂತ್ರ್ಯ ಹಾಗೂ ಇತರ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಕೆಲವು ಹಕ್ಕುಗಳ ರಕ್ಷಣೆಯ ಬಗ್ಗೆ ತಿಳಿಸುತ್ತದೆ. ಸೆಪ್ಟೆಂಬರ್ 24, 1932ರಲ್ಲಿ ಗಾಂಧೀಜಿಯವರೊಂದಿಗೆ ಪೂನಾ ಒಡಂಬಡಿಕೆಗೆ ಸಹಿ ಮಾಡಿದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಮಯೋಪಿಯಾ ಇದು ಯಾವುದಕ್ಕೆ ಸಂಬಂಧಿಸಿದೆ? ಕಣ್ಣುಗಳಿಗೆ ಸಂಬಂಧಿಸಿದೆ. ಮಮ್ಸ್ ಮಂಗನ ಬಾವು ಅಂತ ಕರಿತೀವಿ, ಕೆಪ್ಪಟೆ ಅಂತ ಕರಿತೀವಿ. ಈ ಕಾಯಿಲೆ ಯಾವುದರಿಂದ ಬರುತ್ತದೆ? ವೈರಾಣುಗಳಿಂದ. ಬೇಕಿಂಗ್ ಸೋಡಾ, ಅಡುಗೆ ಸೋಡಾ, ಇದರ ರಾಸಾಯನಿಕ ಹೆಸರೇನು? ಸೋಡಿಯಂ ಬೈಕಾರ್ಬೋನೇಟ್. ಜೀನ್ ಅಂದರೆ DNA ಒಂದು ಭಾಗ. ಭಾರತ ಮತ್ತು ಚೀನಾ ಯಾವ ರೇಖೆಯಿಂದ ಬೇರ್ಪಟ್ಟಿವೆ? ಮ್ಯಾಕ್-ಮೋಹನ್ ರೇಖೆಯಿಂದ. 1930ರಲ್ಲಿ ಪ್ರಥಮ ಬಾರಿಗೆ ಪಾಕಿಸ್ತಾನದ ಬೇಡಿಕೆ ಇಟ್ಟವರು ಯಾರು? ಮೊಹಮ್ಮದ್ ಇಕ್ಬಾಲ್. ಪ್ರಥಮ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು? ನವೆಂಬರ್ 12, 1930. ವಿಶ್ವಭಾರತಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ರವೀಂದ್ರನಾಥ್ ಠಾಗೂರ್. ಮಗಧ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಪಾಟಲಿಪುತ್ರ. ಮಗಧ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಬಿಂಬಸಾರ. ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಶಂಕರಾಚಾರ್ಯರು. ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಉಪಕರಣ ಯಾವುದು? ಸೌರಕೋಶ. ಆಮ್ಲಮಳೆ ಯಾವುದರಿಂದಾಗಿದೆ? ನೈಟ್ರಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲಗಳಿಂದಾಗಿದೆ. B1 ವಿಟಮಿನ್ ಅಥವಾ ಥಯಾಮಿನ್ ಕೊರತೆಯಿಂದ ಏನಾಗುತ್ತದೆ? ಬೆರಿ ಉಂಟಾಗುತ್ತದೆ. ಕುಷ್ಠರೋಗ ಯಾವುದರಿಂದ ಉಂಟಾಗುತ್ತದೆ? ಬ್ಯಾಕ್ಟೀರಿಯಾಗಳಿಂದ ಉಂಟಾಗುತ್ತದೆ. ಪ್ರಸ್ತುತ ಲೋಕಸಭೆಯ ಸಭಾಪತಿ ಯಾರು?
ಓಂ ಬಿರ್ಲಾ. ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನ ಯಾವುದು? ನವೆಂಬರ್ 26, 1949. ಮೂಲಭೂತ ಹಕ್ಕುಗಳು ಭಾರತದ ಸಂವಿಧಾನದ ಯಾವ ಭಾಗದಲ್ಲಿವೆ? 3ನೇ ಭಾಗದಲ್ಲಿವೆ. 3ನೇ ಭಾಗ ಮೂಲಭೂತ ಹಕ್ಕುಗಳಿದೆ. 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಿವೆ. 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳಿವೆ. 5ನೇ ಭಾಗದಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಇದೆ. 6ನೇ ಭಾಗದಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಇದೆ. 8ನೇ ಭಾಗದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಮಾಹಿತಿ ಇದೆ. ಭಾರತದ ಸಂವಿಧಾನದ ಯಾವ ವಿಧಿಯಂತೆ ಬಿರುದು ಅಥವಾ ಶಿರೋನಾಮೆಗಳನ್ನು ತೆಗೆದುಹಾಕಲಾಗಿದೆ? 18ನೇ ವಿಧಿಯಂತೆ. ಸಂವಿಧಾನದ 18ನೇ ವಿಧಿಯು ಬಿರುದುಗಳ ರದ್ದತಿಗೆ ಸಂಬಂಧಿಸಿದೆ. 19ನೇ ವಿಧಿಯು ವಾಕ್ ಸ್ವಾತಂತ್ರ್ಯ ಹಾಗೂ ಇತರೆ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಹಕ್ಕುಗಳ ರಕ್ಷಣೆಗೆ ಸಂಬಂಧಿಸಿದೆ. 20ನೇ ವಿಧಿಯು ಅಪರಾಧಗಳ ಬಗ್ಗೆ ಅಪರಾಧಿ ಎಂದು ನಿರ್ಣಯಿಸುವ ಸಂದರ್ಭದಲ್ಲಿ ರಕ್ಷಣೆ ನೀಡುವುದರ ಬಗ್ಗೆ ಇದೆ. ಭಾರತ ದೇಶದ ಮುಖ್ಯಸ್ಥರು ಯಾರು? ರಾಷ್ಟ್ರಪತಿಗಳು. ಕೇಂದ್ರದ ಸುಗ್ರೀವಾಜ್ಞೆಯನ್ನು ಹೊರಡಿಸುವವರು ಯಾರು? ರಾಷ್ಟ್ರಪತಿಯವರು ಸಂವಿಧಾನದ 123ನೇ ವಿಧಿಯಂತೆ ಕೇಂದ್ರದ ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತಾರೆ. LPG ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಲಿಗ್ನೈಟ್ ಇದು ಯಾವುದರ ರೂಪ? ಕಲ್ಲಿದ್ದಲಿನ ರೂಪ. ಬಯೋಗ್ಯಾಸ್ನ ಮುಖ್ಯ ಅಂಶ ಯಾವುದು? ಮೀಥೇನ್. ನೋಡಿ, LPG, CNG, ಶೇಲ್ ಗ್ಯಾಸ್, ಬಯೋಗ್ಯಾಸ್ ಇವೆಲ್ಲದರ ಮುಖ್ಯ ಅಂಶ ಮೀಥೇನ್. ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಹಗುರ ಲೋಹ? ಲಿಥಿಯಂ. ಯಾವ ದೇಶಗಳು ಪಾಕ್ ಜಲಸಂಧಿಯಿಂದ ಸೇರಿಸಲ್ಪಟ್ಟಿವೆ? ಭಾರತ ಮತ್ತು ಶ್ರೀಲಂಕಾ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ತೆಲಂಗಾಣ ರಾಜ್ಯದ ಹೈದರಾಬಾದ್ನಲ್ಲಿದೆ. ಯಾವ ರಕ್ತದ ಗುಂಪು ಯೂನಿವರ್ಸಲ್ ಡೋನಾರ್ ಆಗಿದೆ? ನೋಡಿ, O ಅಂದರೆ O ನೆಗೆಟಿವ್ ಯೂನಿವರ್ಸಲ್ ಡೋನಾರ್. AB+ ಯೂನಿವರ್ಸಲ್ ಅಕ್ಸೆಪ್ಟರ್. ರಾಸುಗಳಲ್ಲಿ ಬರುವ ಕಾಲುಬಾಯಿ ರೋಗ ಯಾವುದರಿಂದ ಬರುತ್ತದೆ? ವೈರಾಣುಗಳಿಂದ. ಭಾರತ ಸಂವಿಧಾನದ ಯಾವ ವಿಧಿಯು ಸಾಂವಿಧಾನಿಕ ಪರಿಹಾರಕ್ಕೆ ಸಂಬಂಧಿಸಿದೆ? 32ನೇ ವಿಧಿ. ಸೂಪರ್ನೋವಾ ಇದು ಸಾಯುತ್ತಿರುವ ನಕ್ಷತ್ರ. ಯಾವುದನ್ನು ಬಂಗಾರದ ನಾರು ಎಂದು ಕರೆಯುತ್ತಾರೆ? ಸೆಣಬನ್ನು.